ಗಾಂಧಿನಗರದ ಶಿರೂರು ಆಟದ ಮೈದಾನದಲ್ಲಿ ಗೋಲ್ಡನ್ ಬಾಯ್ಸ್ ಸ್ಟೋರ್ಸ್ ಅಸೋಸಿಯೇಷನ್ ಮತ್ತು ಶೇಷಾದ್ರಿಪುರಂ ಕಾಂಪೋಸಿಟ್ ಕಾಲೇಜು ಸಹಯೋಗದಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಮೆಮೋರಿಯಲ್ ಕಪ್ 2 ದಿನಗಳ ಕಾಲ ರಾಜ್ಯಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಮತ್ತು ವ್ಯಾಯಾಮ ಶಾಲೆ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಆರ್ ಗುಂಡೂರಾವ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಾಲಿಬಾಲ್ ಚೆಂಡು ಹೊಡೆಯುವ ಮೂಲಕ ಆರ್ ಗುಂಡೂರಾವ್ ಮೆಮೋರಿಯಲ್ ಕಪ್ ಉದ್ಘಾಟನೆ ಮಾಡಿದರು. ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಮಾತನಾಡಿ, ದೇಶದ ಭವ್ಯ ಭವಿಷ್ಯ ಯುವ ಸಮುದಾಯದ ಕೈಯಲ್ಲಿ ಇದೆ. ನಮ್ಮ ತಂದೆಯವರಾದ ಆರ್ ಗುಂಡೂರಾವ್ ರವರು ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು ಮತ್ತು ಕ್ರೀಡೆ ಮತ್ತು ಕ್ರೀಡಾಪಟುಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದರು. ಎಲ್ಲರೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮತ್ತು ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ದೈಹಿಕ ಶಕ್ತಿ ವೃದ್ಧಿಸಲಿದೆ. ಆದ್ದರಿಂದ ಕ್ರೀಡೆಗಳಿಗೆ ಸಹಕಾರ ನೀಡಲಾಗುತ್ತಿದೆ. ಗೆಲುವು ಸೋಲು ಮುಖ್ಯವಲ್ಲ, ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸುವುದು ಮುಖ್ಯ. ಎಲ್ಲರೂ ಭವಿಷ್ಯ ಉತ್ತಮವಾಗಿ ಇದ್ದಾಗ ಸಮಾಜದ ಅಭಿವೃದ್ಧಿ ಸಾಧ್ಯವೆಂದು ಹೇಳಿದರು. ಶೇಷಾದ್ರಿಪುರಂ ಕಾಲೇಜು ಪ್ರಾಂಶುಪಾಲರುಗಳಾದ ಪ್ರೊಫೆಸರ್ ಜಿಕೆ ಮಂಜುನಾಥ್, ಪ್ರೊಫೆಸರ್ ವಿದ್ಯಾ ಶಿವಣ್ಣನವರ್, ಗೋಲ್ಡನ್ ಬಾಯ್ಸ್ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪಾಲಾಕ್ಷಯ್ಯ, ಗಾಂಧಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಉಮೇಶ್ ಬಾಬು, ಮಾಜಿ ಪಾಲಿಕೆ ಸದಸ್ಯ ನವೀನ್ ಕುಮಾರ್ ತೇಜಸ್ವಿ, ಸರವಣ ರಾಜ್, ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ್ದಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಪ್ಲೇಯರ್ಸ್ ಅವರು ಮತ್ತು ಅವರ ಎಲ್ಲ ಅವರ ಟೀಮಿನ ಎಲ್ಲ ಇತರ ಸದಸ್ಯರೇ ಮತ್ತು ನಮ್ಮ NCC ಅವರು ಅವಾಗಿಂದ ಬಹಳ ಒಂದು ಏಕಾಗ್ರತೆಯಿಂದ ನಿಂತಿದ್ದಾರೆ, ಬಹಳ ಶಿಸ್ತಿನಿಂದ, ಮತ್ತು ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಈ ಒಂದು ಟೂರ್ನಮೆಂಟ್ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷ. ನನ್ನ ತಂದೆಯವ್ರಿಗೂ ಕೂಡ ಕ್ರೀಡೆ ಅಂತ ಹೇಳಿದ್ರೆ ಬಹಳ ಅವರಿಗೆ ಆಸಕ್ತಿ. ಅವರು ಕೂಡ ಬಹಳಷ್ಟು ಕ್ರೀಡೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು ಮತ್ತು ಕ್ರೀಡೆ ಬಗ್ಗೆ ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ರು. ಆದ್ರಿಂದ ಇವತ್ತು ಅವರ ಹೆಸರಿನಲ್ಲಿ ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಅದು ಬಹಳ ಒಂದು ಸಂತೋಷದ ವಿಷಯನೇ. ಮತ್ತು ಇದರಿಂದ ಈ ಒಂದು ಟೂರ್ನಮೆಂಟ್ ಮಾಡಿರ್ತಕ್ಕಂಥದ್ದು ನನಗೂ ಕೂಡ ಬಹಳ ಸಂತೋಷ ಆಗಿದೆ. ಇವತ್ತು ಸ್ಪೋರ್ಟ್ಸು ಬಹಳ ಮುಖ್ಯ ಮತ್ತು ಅದರಲ್ಲೂ ಯಂಗ್ಸ್ಟರ್ಸ್ಗೆ ಆ ಒಂದು ಯಂಗ್ ಲೈಫ್ನಲ್ಲಿ ನಾವು ಕ್ರೀಡೆಯಲ್ಲಿ ಬಹಳ ಚೆನ್ನಾಗಿ ಆಡ್ತೀವೋ ಬಿಡ್ತೀವೋ ಅದು ಎರಡನೇದು, ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಬಹಳ ಮುಖ್ಯ. ಆ ಒಂದು ಸ್ಪೋರ್ಟಿಂಗ್ ಸ್ಪಿರಿಟ್ ಯಾವಾಗಲೂ ಇರಬೇಕಾಗ್ತದೆ ಮತ್ತು ಅದರಿಂದ ನಮಗೆ ಬಹಳಷ್ಟು ಒಂದು ರೀತಿ ದೈಹಿಕ ಬೆಳವಣಿಗೆಗೆ ಖಂಡಿತ ಅನುಕೂಲ ಆಗೇ ಆಗ್ತದೆ. ಆದರೆ ಅದೊಂದು ಟೀಮ್ ಸ್ಪಿರಿಟ್ ಅನ್ನು ಬಿಲ್ಡಪ್ ಮಾಡ್ತದೆ ಮತ್ತು ನಮ್ಮಲ್ಲಿರುವಂಥ ಅನೇಕ ಸ್ಕಿಲ್ಸ್ಗೆ ಅದು ಅವಕಾಶ ಮಾಡಿಕೊಡ್ತದೆ.
ಸೊ ಈ ಥರದ ಒಂದು ಸ್ಪೋರ್ಟ್ಸ್ ಏನಿದೆ ಇದಕ್ಕೆ ಹೆಚ್ಚು ನಮ್ಮಲ್ಲಿ ಯುವಕರು ಭಾಗವಹಿಸುವಂಥದ್ರ ಮುಖಾಂತರ ಅವರ ಡೆವಲಪ್ಮೆಂಟ್ ಆಗ್ತದೆ, ಅವರ ಪರ್ಸನಾಲಿಟಿ ಡೆವಲಪ್ ಆಗ್ತದೆ. ಸೊ ಪ್ರಿನ್ಸಿಪಲ್ ಅವರು ಹೇಳಿದಾಗೆ ಏನು ಎಜುಕೇಷನ್ ಅಂತ ಹೇಳಿದಾಗ ಕೇವಲ ಟೆಕ್ಸ್ಟ್ ಬುಕ್ ಎಜುಕೇಷನ್ ಮಾತ್ರ ಅಲ್ಲ, ನಾವು ಸಮಾಜದಲ್ಲಿ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂಥವ್ರಾಗಬೇಕು, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು, ವಿಶ್ವಾಸ ಇರಬೇಕು, ನಾವು ಯಾವುದೇ ಒಂದು ಸಂದರ್ಭ ಬಂದಾಗ ಎದುರಿಸುವಂಥ ಶಕ್ತಿ ಇರಬೇಕು. ಯಾಕಂದರೆ ಮುಂದಿನ ಜೀವನದಲ್ಲಿ ನಿಮಗೆ ಬೇಕಾದಷ್ಟು ಸವಾಲುಗಳು ಬರ್ತದೆ, ಎದುರಿಸ್ತೀರ. ಅದು ಕೆಲಸದಲ್ಲೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಎಲ್ಲೇ ಇರ್ಬೋದು. ಅದನ್ನೆಲ್ಲವನ್ನು ಕೂಡ ಸಮರ್ಪಕವಾಗಿ ನೀವು ಎದುರಿಸ್ಕೊಂಡು ಅದರಿಂದ ಜಯ ಗಳಿಸಬೇಕಾದ್ರೆ ನಿಮ್ಗೆ ಒಳ್ಳೆ ಆಟಿಟ್ಯೂಡ್ ಇರಬೇಕು. ಒಳ್ಳೆ ಒಂದು ಅದು ಒಳ್ಳೆ ಆಟಿಟ್ಯೂಡ್ ಬರುವಂಥದ್ದು ಒಂದು ಖಂಡಿತ ಒಳ್ಳೆ ಸಂಸ್ಕೃತಿ, ಸುಸಂಸ್ಕೃತಿ, ಎಜುಕೇಷನ್ನು, ಮೌಲ್ಯಗಳು ಅದು ಮುಖ್ಯ. ಮತ್ತು ಕ್ರೀಡೆಯಿಂದನೂ ಕೂಡ ಬರ್ತದೆ. ಅದಕ್ಕೋಸ್ಕರ ಕ್ರೀಡೆಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಇವತ್ತು ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ನಲ್ಲಿ ಅನೇಕ ಎಲ್ಲ ಕಡೆಯಿಂದ ಬಂದಿದ್ದೀರಾ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಂದ. ನೀವು ಎಲ್ಲರೂ ಕೂಡ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿ ಚೆನ್ನಾಗಿ ಆಡಿ ಮತ್ತು ನಿಮ್ಮ ಒಂದು ಯಾರೇ ಗೆಲುವು ಸೋಲುವು ಅದಿದ್ದೇ ಇರ್ತದೆ. ಆದರೆ ನಾವು ಒಂದು ಸರಿಯಾದ ಒಂದು ಸ್ಪಿರಿಟ್ನಲ್ಲಿ ಭಾಗವಹಿಸಬೇಕು.